ಓಕೆ. ಸರೋಜಿನಿ ನಾಯ್ಡು ಸಿನಿಮಾ ಮಾಡೋದಕ್ಕೆ ಮೊದಲಿಗೆ ಏನು ಕಾರಣ, ಅದು ಸಿನಿಮಾ ಶುರುವಾಗಿದ್ದು ಹೇಗೆ? ಸರ್, ಇದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಚಿಕ್ಕದೊಂದು ಕತೆ ಹೇಳ್ಬೇಕು ನಿಮಗೆ ಹಿಂದಿಂದು. ನಾವು ಮ್ಯೂಸಿಕ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದಾಗ ತುಂಬ ಬ್ಯುಸಿ ಇದ್ದ ಅಂಥ ಒಂದು ಸಮಯದಲ್ಲಿ ನಾವೊಂದು ಪ್ರೊಡಕ್ಷನ್ ಕಂಪ್ನಿ ಹುಟ್ಟಾಕ್ತೀವಿ. ನನ್ನ ತಮ್ಮನ ಡೈರೆಕ್ಟೋರಿಯಲ್ ಡೆಬ್ಯೂ ಆಗುತ್ತೆ ಅಲ್ಲಿಂದ ನಾವು ಸಿನಿಮಾಗಳು ಮಾಡ್ಕೊಂಡು ಹೋಗಬೇಕು ಲೈನಾಗಿ ಅಂತ ಪ್ಲ್ಯಾನ್ ಮಾಡ್ತೀವಿ. ಬ್ಲಾಕ್ ಸಿ ನಂಬರ್ 135 ಅಂತ ಶಿವರಾಜ್ ಕುಮಾರ್ ಸರ್ ಜೊತೆ ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ 2018-19. ಬಟ್ ಕೋವಿಡಿಂದ ನಾವು ಅದನ್ನು ಪರ್ಸ್ಯೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಆ ಟೈಮಲ್ಲಿ ಗೊತ್ತು ನಿಮಗೆ, ಎಲ್ಲ ಕಲಾವಿದರು, ತಂತ್ರಜ್ಞರು, ಪ್ರೊಡ್ಯೂಸರ್ಸು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಂಥ ಸಮಯ. ಆಮೇಲೆ ಕೋವಿಡಲ್ಲಿ ಅನ್ಫಾರ್ಚುನೇಟ್ಲಿ ಐ ಲಾಸ್ಟ್ ಮೈ ಫಾದರ್. ಸೊ ಅದು ಹೆಂಗೆ ಅಂದರೆ, ಡೈಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಆಲದ ಮರದ ಕೆಳಗೆ ಹೋಗಿ ಮಲ್ಕೊತಿರ್ತೀರ ಸರ್. ಒಂದು ದಿವಸ ವಾಪಸ್ ಮಲ್ಕೊಂಡೋಗಿ ಹೋಗ್ತೀವಿ, ಆಲದ ಮರನೇ ಇಲ್ಲ. ಹೆಂಗೆ ಜೀವನ ಮಾಡಬೇಕು? ಸೊ ಆ ರೀಬಿಲ್ಡ್ ಪ್ರಾಸೆಸ್ ಏನಿದೆ, ಮತ್ತು ನನಗೆ ಮಾನಸಿಕವಾಗಿ ನಾನು ತುಂಬ ಐ ಡೋಂಟ್ ನೋ 2 ವರ್ಷ 3 ವರ್ಷ ನಾನು ಕೆಲಸ ಮಾಡಬೇಕು ಅಂತ ನನಗನ್ನಿಸಲಿಲ್ಲ, ಮಾಡಲೂ ಇಲ್ಲ. ತುಂಬ ಕಷ್ಟದಲ್ಲಿದ್ದೆ ಮಾನಸಿಕವಾಗಿ. ಐ ಹ್ಯಾಡ್ ಟು ರಿಕವರ್. ನನಗೆ ಬೇರೆ ನನ್ನದೇ ಆದ ಕೆಲವು ವೈಯಕ್ತಿಕ ಇಶ್ಯೂಸು ಇತ್ತು. 2023 ನನ್ನ ಸ್ನೇಹಿತರಾದ ವಿಸಿಕಾ ಫಿಲ್ಮ್ಸ್ ಅಂತ ಒಂದು ಸಂಸ್ಥೆ, ಚರಣ್ ಸುವರ್ಣ ಅಂತ ನನ್ನ ಭಾಳ ಒಳ್ಳೆಯ ಸ್ನೇಹಿತರು, ಅವರು ಈ ಐಡಿಯಾನ ನನ್ನ ತಲೆಗೆ ಹಾಕಿದ್ದು. ಆ್ಯಂಡ್ ಸರೋಜಿನಿ ನಾಯ್ಡು ಈಸ್ ನಾಟ್ ಸ್ಮಾಲ್, ಶಿ ಈಸ್ ಅ ಪಾರ್ಟ್ ಆಫ್ ಹಿಸ್ಟ್ರಿ, ವೆರಿ ಬಿಗ್ ಪಾರ್ಟ್ ಆಫ್ ಇಂಡಿಯನ್ ಫ್ರೀಡಮ್ ಹಿಸ್ಟ್ರಿ. ಸೊ ಅಂಥದ್ದೊಂದು ಸಬ್ಜೆಕ್ಟ್ ಬಂದಾಗ ನಾವು ಅವರ ಗ್ರೇಟ್ ಗ್ರ್ಯಾಂಡ್ ಸನ್ ಅವ್ರನ್ನೂ ಕೂಡ ಅಪ್ರೋಚ್ ಮಾಡಿ ಈ ಸಿನಿಮಾದ ನರೇಷನ್ ಅವ್ರು ಮಾಡಿದ್ದಾರೆ. ಅವೆಲೋ ರಾಯ್ ಅಂತ, ಹೀ ಈಸ್ ಅ ವೆರಿ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಇನ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ಇನ್ ಕೋಲ್ಕತ್ತಾ. ಆ್ಯಂಡ್ ಅವರು ಒಬಾಮಾ ಕ್ಯಾಂಪೇನ್ಸ್ನ ರನ್ ಮಾಡಿದಂಥವ್ರು US ಅಲ್ಲಿ. ಸೊ ಅದ್ರ ಮೇಲೆ ನಾವು ಒಂಚೂರು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಧೀರಜ್ ಮಿಶ್ರಾ ಅಂತ ರೈಟರ್ ಭಾಳ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾವು ಜೊತೆಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2023 ಎಂಡಲ್ಲಿ ಶೂಟಿಗೆ ಹೋದ್ವಿ ನಾವು. ಈ ಸಿನಿಮಾದಲ್ಲಿ ಒಳ್ಳೆ ತಾರಾಗಣಕ್ಕೆ ಸಿಕ್ತು ಸರ್ ನನಗೆ. ಮೊದಲನೇದಾಗಿ ಇಂದಿರಾ ತಿವಾರಿ, ಸಂಜಯ್ ಲೀಲಾ ಬನ್ಸಾಲಿ ಅವರ ಕ್ಯಾಂಪಿಂದ ಬಂದಂಥವ್ರು, ಮತ್ತು ನವಾಜುದ್ದೀನ್ ಸಿದ್ದಿಕಿ ಜೊತೆ ಸೀರಿಯಸ್ ಮೆನ್ ಮಾಡಿದ್ದಾರೆ, ಗಂಗೂಬಾಯಿ ಖಾಟೆವಾಡಿ ಬಸ್ತಾರ್ ಮಾಡಿದ್ದಾರೆ, ಒಂದು ನಕ್ಸಲ್ ಕತೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಶೀ ಈಸ್ ಫ್ರಮ್ NSD, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಸೊ ಅವರು ನನಗೆ ಸೀನಿಯರ್ ಸರೋಜಿನಿ ಪಾತ್ರಕ್ಕೆ ಸಿಕ್ಕಿದ್ರು, ವಿಚ್ ವಾಸ್ ಅಮೇಝಿಂಗ್. ಐ ಮೀನ್ ಅವರು ಪರಕಾಯ ಪ್ರವೇಶ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ನಿಮಗೆ ಗೊತ್ತು NSD ಆ್ಯಕ್ಟರ್ಸ್ ಅಂದರೆ ಸ್ವಲ್ಪ ಒಂದು ಪ್ರಾಸೆಸ್ ಇರುತ್ತೆ. ಆಮೇಲೆ ಇದು ಮಾಡಿದಾಗ ನಮಗೆ ಒಂದು ಈ ವಲ್ನರಬಲ್ ಸ್ಟೇಟಲ್ಲಿ ಈ ಸರೋಜಿನಿ, ಯಂಗರ್ ಸರೋಜಿನಿ ಬೇಕಿತ್ತು. ಅಂದರೆ ಟೀನ್ಸಲ್ಲಿ ಹೇಗೆ ಅವಳಿಗೆ ಪ್ರೀತಿ ಆಯಿತು, ಏನು ಅವ್ರ ಅಲ್ಲೊಂದು ಪರ್ಸ್ನಲ್ ಸ್ಟೋರಿ ಇತ್ತಲ್ಲ, ಅದನ್ನು ಭಾಳ ಚೆನ್ನಾಗಿ ನಮ್ಮ ಸೋನಲ್ ಮಾಂಟೇರವರು, ನಮ್ಮ ಕನ್ನಡದವರೇ ಅಂತ ಸೋನಲ್ ಮಾಂಟೇರವರು ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಸೋನು. ಆ್ಯಂಡ್ ಶಿ ಇಸ್ ಬಾಟ್ ಲೈಫ್ ಟು ದ ಕ್ಯಾರೆಕ್ಟರ್. ಯಂಗರ್ ಸರೋಜಿನಿ, ಮಗು ಸರೋಜಿನಿ. ಈಗ ಸರೋಜಿನಿ ನಾಯ್ಡು ಇವಾಲ್ವ್ ಆಗೋದಕ್ಕೆ ಆ ಚೈಲ್ಡ್ಹುಡ್ಡು, ಅವರ ತಂದೆ ಹೇಗಿದ್ದರು, ಅವ್ರು ಬೆಳೆದಂಥ ವಾತಾವರಣ ಹೆಂಗಿತ್ತು, ಅದನ್ನು ಪ್ಲೇ ಮಾಡೋಕ್ಕೆ ನನಗೊಂದು ಮಗು ಬೇಕಿತ್ತು. ನೀವು ನೋಡಿದ್ರೆ ಆ ಮಗು ಕ್ಯಾರೆಕ್ಟರ್ನ ಇಲ್ಲಿ ಹುಡುಗಿಯೊಬ್ಬಳು ಪ್ಲೇ ಮಾಡಿದ್ಲು. ಬಟ್ ಎಷ್ಟು ಚೆನ್ನಾಗಿ ಆ ಹುಡುಗಿ ಪ್ಲೇ ಮಾಡಿದ್ಲು ಅಂದರೆ ಆ ಕ್ಯಾರೆಕ್ಟರ್ಗೆ ಒಂದು ಡೆಫಿನೇಷನ್ ಸ್ಟಾರ್ಟ್ ಆಗೋಯಿತು ಕರೆಕ್ಟಾಗಿ. ಸೊ ಅಲ್ಲಿಂದ ಸರೋಜಿನಿ ನಾಯ್ಡುದು ಜರ್ನಿ ಸ್ಟಾರ್ಟ್ ಆಯಿತು. ಭಾಳ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ಆಮೇಲೆ ಗಾಂಧೀಜಿ ಅಸ್ಯಾಸಿನೇಷನ್ ಏನಿದೆ ಅದನ್ನು ಒಂದು ಸ್ವಲ್ಪ ಅರ್ಥಪೂರ್ಣವಾಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಮತ್ತು ಈ ಸಿನಿಮಾ ಎಲ್ಲದಕ್ಕಿಂತ ಮುಖ್ಯವಾಗಿ ಸರೋಜಿನಿ ನಾಯ್ಡುದು ಬಯೋಪಿಕ್ ಏನಿದೆ, ನಾವು ಯಾವುದೇ ಥರ ಪೊಲಿಟಿಕಲಿ ಟಚ್ ಮಾಡಿಲ್ಲ. ಇದು ವೈಯಕ್ತಿಕವಾಗಿ ಸರೋಜಿನಿ ನಾಯ್ಡು ಅಂತ ಒಬ್ಬರು ಲೈಫಿನ ಕಥೆಯನ್ನು ಹೇಳಿದ್ದೀವಿ. ಅವರ ಜರ್ನಿಲಿ ಯಾರು ಬಂದರು, ಯಾರು ಹೋದರು, ಯಾರು ಇಂಪಾರ್ಟೆಂಟು, ಇದನ್ನು ಮಾತ್ರ ಸ್ಟೇಟ್ ಮಾಡಿದ್ದೀವಿ, ಫ್ಯಾಕ್ಟ್ಸ್. ಎಲ್ಲೂ ಕೂಡ ಪೊಲಿಟಿಕಲಿ BJP, ಕಾಂಗ್ರೆಸ್ ಅಥವಾ ಮತ್ತೊಂದಾಗಿ ಎಲ್ಲೂ ಬಂದಿಲ್ಲ. ದಿಸ್ ಈಸ್ ಓನ್ಲಿ, ಅದಕ್ಕೆ ನಾನು ಸರೋಜಿನಿ ನಾಯ್ಡು ಕೆಳಗಡೆ ದ ಸ್ಟೋರಿ ಆಫ್ ಎ ಫ್ರೀಡಮ್ ಫೈಟರ್ ಅಂತ ಬರೆದ್ಬಿಟ್ಟಿದ್ದೀನಿ. ಇದು ಒಂದು ಫ್ರೀಡಮ್ ಫೈಟರ್ ಕತೆ. ಬಟ್ ಆ ಕಥೆನ ತುಂಬ ನಾವು ಲೇಪನ ಕೊಟ್ಟೆಲ್ಲ ಹೇಳಲಿಕ್ಕಾಗೋದಿಲ್ಲ. ಬಿಕಾಸ್ ನಾವು ಹಿಸ್ಟ್ರಿ ಹೇಳ್ತಿದ್ದಾಗ ಫ್ಯಾಕ್ಟ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಫ್ಯಾಕ್ಟ್ಸ್ನ ಮುಗ್ಸೋಕ್ಕಾಗಲ್ಲ. ಬಟ್ ಕೆಲವು ಇನ್ಸಿಡೆನ್ಸಸ್, ಪ್ರಾಬ್ಲಿ ಸರೋಜಿನಿ ಅಂತ ಅಷ್ಟ ನೈಟಿಂಗೇಲ್ ಆಫ್ ಇಂಡಿಯಾ ಅಂತಾರೆ, ಗಾಂಧೀಜಿಯವರು ಇದು ಕೊಟ್ಟಿದ್ರು ಅಂತಾರೆ, ಒಳ್ಳೆ ರೈಟ್ರು, ಒಳ್ಳೆ ವಾಗ್ವಿ ಎಲ್ಲ ಹೇಳ್ತಾರೆ. ಬಟ್ ಸರೋಜಿನಿ ನಾಯ್ಡು ಕೆಲವು ಅನ್ನೋಟಿಸ್ಡ್ ಪೀಸಸ್ ಆಫ್ ಹಿಸ್ಟ್ರಿ ಇದೆ. ಅವರು ಸಾಲ್ಟ್ ಮಾರ್ಚಲ್ಲಿ ಗಾಂಧೀಜಿ ಹೋದಾಗ ಅವ್ರು ಲೀಡ್ ಮಾಡಿದ್ರು ಅಂತಾರೆ. ಬಟ್ ಅದನ್ನು ಬಿಟ್ಟು ಬೇರೆ ಸುಮಾರು ಸರೋಜಿನಿ ನಾಯ್ಡು ಅವರು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳಲಿಕ್ಕೆ ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ದೀನಿ.
ಅಷ್ಟೇ ಚೆನ್ನಾಗಿ ನನ್ನ ಎಲ್ಲ ಆ್ಯಕ್ಟ್ರೆಸ್ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನನ್ನ DOP ಅನಿಲ್ ಕುಮಾರ್ ಭಾಳ ಒಳ್ಳೆ ಕೆಲಸ ಮಾಡಿದ್ದಾನೆ. ಅವನು ಕೂಡ ನಾನೇನು ಯೋಚನೆ ಮಾಡಿದ್ನೋ ಅದನ್ನು ಸ್ಕ್ರೀನಿಗೆ ತರೋಕ್ಕೆ ಭಾಳ ಹೆಲ್ಪ್ ಮಾಡಿದ್ದಾನೆ. ಅದ್ರ ಜೊತೆಗೆ ನನ್ನ ಪ್ರೊಡ್ಯೂಸರ್ಸ್ ಚರಣ್ ಸುವರ್ಣ ಅವರು ಹಾಗೂ ಹೇಮಂತ್ ಗೌಡ ಇಬ್ಬರು ನನ್ನ ಪ್ರೊಡ್ಯೂಸರ್ಸ್, ಇಬ್ಬರು ಬಹಳ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾನ ತೆರೆ ಮೇಲೆ ತರಲಿಕ್ಕೆ. ಸೊ ನಾವು ಆಗಸ್ಟ್ ತಿಂಗಳಲ್ಲಿ ನಮ್ಮ ಇಷ್ಟ ಇರೋದು ಆಗಸ್ಟ್ 14 ಬರಬೇಕು ಅಂತ ಸಿನಿಮಾ ಸೆನ್ಸರ್ಗೆ ಹೋಗ್ತಾ ಇದೆ. ಬಟ್ ಅದೇ ಸೆನ್ಸರ್ ಮುಗಿದ ತಕ್ಷಣ ನಾವು ಅಧಿಕೃತವಾಗಿ ಇದನ್ನು ಅನೌನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಓಕೆ, ನೀವು ಈಗ ಸರೋಜಿನಿ ನಾಯ್ಡು ಅವ್ರ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಇದು ರಿಸರ್ಚ್ ವರ್ಕ್ ಹೇಗಿತ್ತು? ಎಷ್ಟು ವರ್ಷ ಇದಕ್ಕೆ ಎಷ್ಟು ದಿನಗಳವರೆಗೂ? ನಾವೊಂದು ಸುಮಾರು 6 to 8 months ರಿಸರ್ಚ್ ಮಾಡಿದ್ವಿ. ಸೊ ಹೇಗೆ ಅಂದರೆ ಫಸ್ಟು ಒಂದು ಸ್ಟ್ರಕ್ಚರ್ನ ನಮ್ಮ ರೈಟರ್ ಬರೆದ್ರು, ಧೀರಜ್ ಮಿಶ್ರಾ ಅನ್ನೋರು. ಬಟ್ ಅಗೇನ್ ಫ್ಯಾಕ್ಟ್ ಸ್ಟೇಟ್ ಮಾಡುವಾಗ ತಪ್ಪು ಮಾಡೋಂಗಿಲ್ಲ ನಾವು. ಸೊ ಸುಮಾರು ಇಂಗ್ಲೀಷ್ ರೈಟರ್ಸ್ ಸರೋಜಿನಿ ನಾಯ್ಡು ಬಗ್ಗೆ ಬರೆದಿದ್ದಾರೆ. ಅವರ ಆ್ಯಂಡ್ ಸಮ್ ರೈಟರ್ಸ್ಗೆ ಒಂದು 5 ಜನದ ಬಗ್ಗೆ ಬರೆದಿರ್ತಾರೆ, ಅವರು ಒಂದು ಪಾರ್ಟ್ ಆಗಿರ್ತಾರೆ. ಸೊ ಆ ಥರ ಸುಮಾರು ಒಂದು 4-5 ಪುಸ್ತಕಗಳನ್ನ ನಾವು ಫಸ್ಟು ಸ್ಟಡಿ ಮಾಡಿ, ಅದ್ರ ಜೊತೆಗೆ ನಮಗೆ ಇಂಟರ್ನೆಟ್ ವಿಚ್ ಇಸ್ ದ ಬಿಗ್ಗೆಸ್ಟ್ ಸೋರ್ಸ್ ಆಫ್ ಎವ್ರಿಥಿಂಗ್, ಅಲ್ಲಿಂದ ನಮ್ಗೆ ಏನು ಸಿಗುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ನಾವು ಏನು ಮಾಡಿದ್ದೀವಿ, ಗೌರ್ಮೆಂಟಿಂದ ಒರಿಜಿನಲ್ ಫುಟೇಜ್ ಕೂಡ ಕೊಂಡ್ಕೊಂಡಿದ್ದೀವಿ. ಎಷ್ಟೋ ಕಡೆ ನಾವು ಹಿಂಗೆ ಶೂಟ್ ಮಾಡಿದ್ರು ಕೂಡ ಅಥೆಂಟಿಸಿಟಿ ಬರಲ್ಲ. ಫಾರ್ ಎಕ್ಸಾಂಪಲ್ ಫ್ರೀಡಮ್ ಬಂತು ಇಂಡಿಯಾಗೆ, ಅದನ್ನು ತೋರಿಸ್ಬೇಕು ಅಂದರೆ ಅಥೆಂಟಿಕ್ ಸೀನ್ಸ್ನ ನೀವು ಹಾಕಿದ್ರೇ ಅದರದ್ದು ಎನರ್ಜಿ ನಿಮಗೆ ಫೀಲ್ ಆಗೋದು. ನಾವು 10,000 ಜನ ತಂದು ಕ್ಯಾಮ್ರಾ ಮುಂದೆ ಹಾಕಿದ್ರು ಒರಿಜಿನಲ್ ಥರ ಫೀಲ್ ಆಗಲ್ಲ. ಸೊ ದೆರ್ ಆರ್ ಸಮ್ ಪೀಸಸ್ ಆಫ್ ಹಿಸ್ಟ್ರಿ ನಾವು ಗೌರ್ಮೆಂಟಿಂದ ಡೈರೆಕ್ಟಾಗಿ ಪರ್ಮಿಷನ್ ತೊಗೊಂಡು ಅದನ್ನು ಯಾವ ರೀತಿಯಲ್ಲಿ ಅವ್ರ ಹತ್ರ ತೊಗೊಂಡು ನಾವು ಈ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಸೊ ನಾವು ಏನೇ ಮಾಡಿದ್ರೂ ಹಿಸ್ಟ್ರಿ ತಪ್ಪಾಗ್ದಂಗೆ ಟ್ರೈ ಮಾಡಿದ್ವಿ ಸರ್. ಓಕೆ, ಈ ಸಿನಿಮಾ ಎಷ್ಟು ಭಾಷೆಯಲ್ಲಿ ಬರ್ತಾ ಇದೆ? ಈಗ ಯಾವ ಭಾಷೆಯಲ್ಲಿ ಚಿತ್ರೀಕರಣ ಆಗಿದೆ ಸರ್? ಹಿಂದಿ, ಕನ್ನಡ ಇದು ಜೊತೆಗೆ ಚಿತ್ರೀಕರಣ ಆಯಿತು. ಅದ್ರ ಜೊತೆಗೆ ಇದು ಬೆಂಗಾಲಿಗೆ ಆಗ್ತಾಯಿದೆ. ಬಿಕಾಸ್ ಹೀ ಈಸ್ ಫ್ರಮ್ ಅವ್ರ ಫ್ಯಾಮಿಲಿ ಕಮ್ಸ್ ಫ್ರಮ್ ಬೆಂಗಾಲ್. ಸೊ ಬೆಂಗಾಲಿಗೆ ರೂಪಾಂತರ ಆಗ್ತಾಯಿದೆ. ಅದ್ರ ಜೊತೆಗೆ ತಮಿಳ್ ಆಲ್ಸೋ, ತಮಿಳ್ ಅಂತ ತೆಲುಗು ಆಲ್ರೆಡಿ ಡಬ್ಬಿಂಗ್ ಆಗೋಗಿದೆ. FMD ಅವರು ದೇ ಹ್ಯಾವ್ ಬಾಟ್ ದ ತೆಲುಗು ರೈಟ್ಸ್ ಆ್ಯಂಡ್ ಆಲ್ರೆಡಿ ನಡೀತಾ ಇದೆ. ಕನ್ನಡಕ್ಕೆ ನಮ್ಮ N. ಕುಮಾರ್ ಅವರು ಮತ್ತು ಶ್ವೇತಾ ಅಂತವರು ಅವರು ಕೂಡ ಪಾರ್ಟಿಗೆ ಕೈ ಜೋಡಿಸಿದ್ದಾರೆ. ಸೊ ಎಲ್ಲ ಭಾಷೆಗಳಲ್ಲಿ ಇದು ಆಗ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಎಲ್ಲವೂ ಹೊರಗೆ ಬರುತ್ತೆ ಅಂತ ಹೇಳಿ. ಓಕೆ, ವಿನಯ್ ಚಂದ್ರ ಅವರು ಸಂಗೀತ ಕ್ಷೇತ್ರ ಮ್ಯೂಸಿಕ್ ಡೈರೆಕ್ಟರ್ ಗುರುತಿಸ್ಕೊಂಡಿವಿ. ಈ ನಿರ್ದೇಶನದ ಡೈರೆಕ್ಟರ್ ಆಗಬೇಕಂತ ಯಾವಾಗ ಅನಿಸಿದ್ದು? ಇದು ನಿಮ್ಮ ಡೆಬ್ಯೂ ಮೂವಿ ಅನ್ಕೊತೀನಿ ಬಹುಶಃ. ಆ್ಯಸ್ ಎ ಡೈರೆಕ್ಟರ್, ಎಸ್ ಆಫ್ ಕೋರ್ಸ್ ಇಟ್ ಈಸ್ ಮೈ ಫಸ್ಟ್ ಫಿಲ್ಮ್. ಬಟ್ ಇದಕ್ಕೆ ಮುಂಚೆ ನಾನು 12 ಸಿನಿಮಾ ಮ್ಯೂಸಿಕ್ ಮಾಡಿದ್ದೆ ಕನ್ನಡದಲ್ಲಿ. ಆ್ಯಂಡ್ ಪ್ರಾಬ್ಲಿ ರಾಣಿ ಮಹಾರಾಣಿ ಅಂತ ನಮ್ಮ B. ರಾಮಮೂರ್ತಿ ಸರ್ ಸಿನಿಮಾದಿಂದ ನಾನು ಸಂಗೀತ ನಿರ್ದೇಶಕನಾಗಿ ಕಾಲಿಟ್ಟೆ. ಬಟ್ ಅದಾದಮೇಲಿಂದ ನನ್ನ ಜೀವನಕ್ಕೆ ಭಾಳ ದೊಡ್ಡ ತಿರುವು ಸಿಕ್ಕೊಟ್ಟಿದ್ದು ನಮ್ಮ ನವರಸ ನಾಯಕ ಜಗ್ಗೇಶ್ ಸರ್. ಯಾಕೆ ಅಂದರೆ ಜಗ್ಗೇಶ್ ಸರ್ ಜಸ್ಟ್ ನನಗೆ ಸಿನಿಮಾಗಳು ಕೊಡಲಿಲ್ಲ. ಸುಮಾರು 5-6 ಸಿನಿಮಾ ಅವ್ರ ಜೊತೆ ಬ್ಯಾಕ್ ಟು ಬ್ಯಾಕ್ ಮಾಡಿದ್ವಿ 2-3 ವರ್ಷ ನಾವು. ಅವ್ರು ಬರೀ ನನಗೆ ಸಿನಿಮಾಗಳು ಕೊಡಲಿಲ್ಲ, ಸಿನಿಮಾದ ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಅವ್ರು ನನಗೆ ಹೇಳ್ಕೊಟ್ರು. ಡಿಸ್ಟ್ರಿಬ್ಯೂಷನ್ ಅಂದ್ರೇನು, ಎಕ್ಸಿಬಿಷನ್ ಇದು, ಪ್ರೊಡಕ್ಷನ್ ಮಾಡುವಾಗ ಏನು ಬೇಕು ಏನು ಬೇಡ, ನಮಗೆ ಅವಕಾಶಗಳನ್ನ ನಾವೇ ಮಾಡಿ ಕಲ್ತ್ಕೊಳ್ಳೋವಂಥ ಅವಕಾಶ ಕೊಟ್ಟರು. ಇದೇ ನಾವು ಸಂಗೀತ ನಿರ್ದೇಶಕರಾಗಬೇಕಾದ್ರೆ ನಮಗೆ ವಿ ಮನೋಹರ್ ಸರು ನಮ್ಗೆ ಅದೇ ಮಾಡಿದ್ದು. ಅವ್ರ ಜೊತೆ ನಾನೊಂದು ದುನಿಯಾ ನಂತರ ಒಂದು 16 ಸಿನಿಮಾ ಅಷ್ಟೆಂಟಾಗಿ ಕೆಲಸ ಮಾಡಿದೆ. ಅವರು ಕೂಡ ನಮಗೆ ಏನು ಮಾಡಿದ್ರು ಅಂದರೆ ಸ್ವಂತವಾಗಿ ಕಲೀಲಿ ಅಂತ ಇಂಡಿಪೆಂಡೆಂಟಾಗಿ ಬಿಡೋರು. ಈ ಕೆಲಸ ನೀನು ಕೊಡ್ತೀನಿ, ನಾನು ಇದನ್ನು ಮಾಡ್ಕೊಂಬರ್ಬೇಕು ನೀನು ಅಂತ. ಹಾಗೆ ಜಗ್ಗೇಶ್ ಸರ್ ಕೂಡ ನನಗೆ ಬಹಳ ರೀತಿಗಳಲ್ಲಿ ನಾನು ಸಿನಿಮಾದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಹೆಂಗೆ ಕೆಲಸ ಮಾಡಬೇಕು, ದಟ್ ವೆರಿ ಇಂಪಾರ್ಟೆಂಟ್, ಅದನ್ನು ನನಗೆ ಜಗ್ಗೇಶ್ ಸರ್ ಹೇಳ್ಕೊಟ್ರು. ವೇ ಆಫ್ ಲೈಫ್ ಹೇಳ್ಕೊಟ್ರು. ಅವರು ನನಗೆ ಜಗ್ಗೇಶ್ ಸರ್ ತಂದೆ ಸಮಾನರು. ಇವತ್ತು ನನಗೆ ನನ್ನ ತಂದೆ ಇಲ್ಲ ಇವತ್ತು. ಬಟ್ ಅದಾದ ನಂತರ ನಾನು ಯಾರನ್ನಾದರೂ ಈ ಇಂಡಸ್ಟ್ರಿಯಲ್ಲಿ ಅಥವಾ ನನ್ನ ವೈಯಕ್ತಿಕ ಜೀವನದಲ್ಲಿ ಇಷ್ಟು ಯಾರನ್ನಾರು ನಂಬ್ತೀನಿ, ಯಾರೋ ಹೇಳಿದ ಮಾತು ನಾನು ದಾಟಲ್ಲ ಅಂದರೆ ಅದು ಜಗ್ಗೇಶ್ ಸರ್ದು. ಸೊ ಜಗ್ಗೇಶ್ ಸರ್ ಜೊತೆಗೆ ನಾವು ಸುಮಾರು 5-6 ಸಿನಿಮಾ, ಇನ್ಕ್ಲೂಡಿಂಗ್ ಅವರು ಡೈರೆಕ್ಟ್ ಮಾಡಿದ ಫಸ್ಟ್ ಸಿನಿಮಾ ಅವ್ರ ಮಗಂದು, ಅದು ಕೂಡ ನಾನೇ ಅದನ್ನು ನಾನೇ ಮ್ಯೂಸಿಕ್ ಮಾಡಿದೆ. ಸುಮಾರು ಅವ್ರ ಜೊತೆ ಕೆಲಸ ಮಾಡಿದ್ವಿ. ಅದಾದ ನಂತರ ನಿಮ್ಗೆ ಹೇಳ್ದಂಗೆ ನಾವು ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನನ್ನ ತಮ್ಮಂದೊಂದು ಸಿನಿಮಾ ಪ್ರೊಡಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ಅದೇ ಶಿವಣ್ಣ ಸರ್ ಜೊತೆ ಆಗಬೇಕಾಗಿತ್ತು, ಅಣ್ಣವ್ರ ಜೊತೆ ಮಾಡೋಕ್ಕಾಗಿಲ್ಲ. ಅದನ್ನು ನಾವು ಖಂಡಿತವಾಗ್ಲೂ ಅದನ್ನ ಮುಂದಿನ ದಿನಗಳಲ್ಲಿ ಪರ್ಸ್ಯೂ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಅದಾದ ನಂತರ ಈಗ ಸರೋಜಿನಿ ಆಯಿತು. ಸರೋಜಿನಿ ನಂತರ ನಮ್ಮದೇ ಸಂಸ್ಥೆ, ವಿಸಿಕ ಸಂಸ್ಥೆ, ಅದರಿಂದ ಸೆಪ್ಟೆಂಬರ್ 21 ಅಂತ ಒಂದು ಸಿನಿಮಾ ನಾವು ಮಾಡಿದ್ವಿ. ತುಂಬ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದಂಥ ಸಿನಿಮಾ, ತುಂಬ ಒಳ್ಳೆ ಸಬ್ಜೆಕ್ಟು, ತುಂಬ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದಂಥ ಸಿನಿಮಾ. ಪ್ರವೀಣ್ ಸಿಂಗ್ ಸಿಸೋದಿಯಾ,
ಹಾಗೂ ಪ್ರಿಯಾಂಕಾ ಉಪೇಂದ್ರ, ನಮ್ಮ ಪ್ರಿಯಾಂಕಾ ಉಪೇಂದ್ರ ಅವರು ಮಾಡಿರುವಂಥ ಸಿನಿಮಾ ಅದು. ಹಿಂದಿಯಲ್ಲಿ ಭಾಳ ವರ್ಷದ ನಂತರ ಪ್ರಿಯಾಂಕಾ ಮೇಡಮ್ ಈ ಸಿನಿಮಾ ಮಾಡಿದ್ರು. ನನ್ನ ಸಂಸ್ಥೆ ಅಂತ ಕರಿತೀನಿ ವಿಸಿಕಾ ಫಿಲ್ಮ್ಸ್ನ, ಯಾಕೆಂದರೆ ನನ್ನ ಮೊದಲನೇ ನಿರ್ದೇಶನಕ್ಕೆ ಶಕ್ತಿ ಕೊಟ್ಟಂಥವ್ರು. ಆಮೇಲೆ ಆ ಸಂಸ್ಥೆಯ ಮಾಲೀಕರು ನನಗೆ ಹಿರಿಯಣ್ಣ ಅಂತಾರೆ. ಸೊ ನಮ್ಮ ಸಂಸ್ಥೆ ಅದು. ಈ ಸಿನಿಮಾ ಕಾನ್ಸಲ್ಲಿ ಪ್ರೀಮಿಯರ್ ಆಗುತ್ತೆ. ಅದಾದ ನಂತರ 22 ವರ್ಷದ ಹುಡುಗಿ ಕ್ಯಾರನ್ ಸತೀಶ್ ಸುವರ್ಣ ಡೈರೆಕ್ಟ್ ಮಾಡ್ತಾರೆ. ಅಷ್ಟು ಮೆಚೋರ್ಡ್ ಆಗಿ ಅಷ್ಟು ಒಳ್ಳೆ ಸಬ್ಜೆಕ್ಟನ್ನು, ಅಷ್ಟು ಕಷ್ಟಕರವಾದ ಸಬ್ಜೆಕ್ಟ್ನ ಮಾಡೋದು ಚಿಕ್ಕ ವಿಷಯ ಅಲ್ಲ. ಅದಾದ ನಂತರ ನನ್ನ ಸ್ನೇಹಿತರು ರಾಜ್ ಅಂತ, ನೆಲ್ಲೂಲಿ ರಾಜಶೇಖರನ್ ಅಂತ, ಈಗ ನನ್ನ ಜೊತೆ ಇನ್ನೂ 2-3 ಸ್ಕ್ರಿಪ್ಟ್ಸ್ ಬರೆದಿದ್ದೀವಿ ನಾವು ಕೂತ್ಕೊಂಡು, ಮಲಯಾಳಿ ರೈಟ್ರು. ಅವರು ಅದಕ್ಕೆ ಕತೆ ಬರೀತಾರೆ. ಅದನ್ನು ನಾನು ಸಜೆಸ್ಟ್ ಮಾಡ್ತೀನಿ ನನ್ನ ಸಂಸ್ಥೆಗೆ, ಸರ್ ಕೇಳಿ ಭಾಳ ಒಳ್ಳೆ ಕತೆ ಮಾಡಿದ್ದಾರೆ ಅಂತ. ಸೊ ಅದಾದ ನಂತರ ಆ ಸಿನಿಮಾ ಭಾಳ ಚೆನ್ನಾಗಾಗಿ ಕಾನ್ಸ್ಗೆ ಹೋಗಿ ಹಿಂದಿಲಿ ರಿಲೀಸ್ ಆಗಿ ಮೊನ್ನೆ ಕನ್ನಡದಲ್ಲೂ ರಿಲೀಸ್ ಆಗಿದೆ. ಭಾಳ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಅದಾದ ನಂತರ ಕಾಮನ್ ಮ್ಯಾನ್ ಅಂತ ಒಂದು ಅದ್ಭುತವಾದ ಸಬ್ಜೆಕ್ಟು ಡಾಕ್ಟರ್ ಎನ್ ನರಸಿಂಹಮೂರ್ತಿ ಅವರು ಬರೆದು ನಿರ್ಮಾಣ ಮಾಡಿರೋಂಥ, ಆ್ಯಕ್ಟ್ ಮಾಡಿರೋವಂಥ ಸಿನಿಮಾ. ಓಂ ಸಾಯಿ ಪ್ರಕಾಶ್ ಅವರು ನಿರ್ದೇಶನ ಮಾಡಿರೋಂಥ ಸಿನಿಮಾ. ಗೌರಿಶಂಕರ್ ಅವರು ಹೀರೋ ಆಗಿ ನಟರಾಗಿರುವಂಥ ಸಿನಿಮಾ. ತುಂಬ ಮ್ಯೂಸಿಕ್ಗೆ ದೊಡ್ಡ ಜಾಗ ಇರುವಂಥ ಸಿನಿಮಾ. ಸೊ ಅಂಥ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡುವಂಥ ಒಂದು ಅದ್ಭುತವಾದ ಅವಕಾಶ ನನಗೆ ಕಲ್ಪಿಸ್ಕೊಡ್ತಾರೆ ನಿರ್ಮಾಪಕರು, ನಿರ್ದೇಶಕರು ಎಲ್ಲ. ಸೊ ಕಾಮನ್ ಮ್ಯಾನ್ ತುಂಬ ಅದ್ಭುತವಾದ ಸಬ್ಜೆಕ್ಟು. ಇವತ್ತಿನ ಸಿಚುವೇಷನ್ಲಿ ಆ್ಯಪ್ಟ್ ಆಗುವಂಥದ್ದು. ಒಬ್ಬ ಕಾಮನ್ ಮ್ಯಾನ್ ಚೀಫ್ ಮಿನಿಸ್ಟರ್ ಆದರೆ ಏನಾಗುತ್ತೆ ಅನ್ನೋದು, ಹೆಂಗೆ ಆಗ್ತಾನೆ, ಏನಾಗುತ್ತೆ, ತುಂಬ ದೊಡ್ಡ ಏನಂತಾರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋವಂಥ ಒಂದು ಆ್ಯಪ್ ಸಬ್ಜೆಕ್ಟ್ ಇವತ್ತಿಗೆ. ಅಂಥದ್ದೊಂದು ಒಳ್ಳೆ ಸಿನಿಮಾಗೆ ಕೆಲಸ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ನಿರ್ಮಾಪಕರ ಬಗ್ಗೆ ನಾವು ಹೇಳಲೇಬೇಕು. ನಿರ್ಮಾಪಕರು ಕಾಮನ್ ಮ್ಯಾನ್ ಮಾಡೋಕ್ಕೆ ಹೊರಟಾಗ ನಾನು ನಿರ್ಮಾಪಕರು ಅಷ್ಟು ಕ್ಲೋಸ್ ಇರಲಿಲ್ಲ. ನಾವು ಒಬ್ಬ ನಿರ್ಮಾಪಕ, ಮ್ಯೂಸಿಕ್ ಡೈರೆಕ್ಟರ್, ಈ ಥರ ಇದ್ವಿ. ಅದು ಆ ಜರ್ನಿಯಲ್ಲಿ ನನಗೆ ಅವರು ಲಿಟ್ರಲಿ ನನಗೊಬ್ಬರು ಹಿರಿಯಣ್ಣ ಇದ್ದಂಗೆ ಒಂದು ಕನ್ವರ್ಷನ್ ಆಯಿತು ನಮ್ಮ ರಿಲೇಷನ್ಶಿಪ್ಪು. ನಾವು ಯಾವುದೇ ವಿಚಾರವಾಗಿ ಸಿನಿಮಾದಲ್ಲಿ, ಸರ್ ನನಗೆ ಈ ಸಿಂಗರ್ ಬೇಕು, ಅವ್ರು 3 ಲಕ್ಷ ಚಾರ್ಜ್ ಮಾಡ್ತಾರೋ, 2 ಲಕ್ಷ ಚಾರ್ಜ್ ಮಾಡ್ತಾರೋ, 5 ಲಕ್ಷ ಚಾರ್ಜ್, ಅವ್ರು ಕೇಳ್ತಾ ಇರಲಿಲ್ಲ. ಈ ಸಾಂಗಿಗೆ ಇದು ಕರೆಕ್ಟಾಗಿದೆಯಾ ವಿನಯ್ ಮಾಡಿ ಅನ್ನೋರು. ಬಾಬಾ ಸೇಗಲ್, ಜಾವೇದ್ ಅಲಿ, ಕೈಲಾಶ್ ಖೇರ್, ಆಮೇಲೆ ನಮ್ಮ ಚೈತ್ರ ಆಚಾರ್ ಅವರು, ಶಿ ಈಸ್ ಅ ಹೀರೋಯಿನ್, ಇಟ್ ಡಸಂಟ್ ಸಿಂಗ್ ಫಾರ್ ಎವ್ರಿ ಒನ್. ಅವರು ಕೂಡ ನನ್ನ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ಹಾಡಾಡಿದ್ದಾರೆ, ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಸೊ ಮತ್ತು ಒಳ್ಳೊಳ್ಳೆ ರೈಟರ್ಸ್ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ, ಸಾಯಿ ಸರ್ವೇಶ್ವರು. ಸೊ ನಮ್ಮ ನಿರ್ಮಾಪಕರು ನಮಗೆಲ್ಲೂ ಕಮ್ಮಿ ಮಾಡಿಲ್ಲ ಸರಿ. ಆ್ಯಂಡ್ ನಿರ್ದೇಶಕರು ಅಷ್ಟೇ ಅಚ್ಚುಕಟ್ಟಾಗಿ ಕಾಮನ್ ಮ್ಯಾನ್ನ ಕಟ್ಕೊಟ್ಟಿದ್ದಾರೆ. ಗೌರಿಶಂಕರ್ ಅವರು ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಹೀರೋ ಆಗಿ. ಓಕೆ, ಆ ಸಿನಿಮಾ ಎಷ್ಟು ಏನೋ ಶೂಟಿಂಗ್ ಮುಗಿದಿದೆಯಾ, ಯಾವ ಹಂತದಲ್ಲಿದೆ, ಯಾವಾಗ ತೆರೆಗೆ ಬರುತ್ತೆ ಕಾಮನ್ ಮ್ಯಾನ್? ಸರ್ ಕಾಮನ್ ಮ್ಯಾನ್ ನಾವೀಗ ಫೈನಲ್ ಮಿಕ್ಸಿಂಗ್ ಹಂತದಲ್ಲಿ ಕೂತಿದ್ದೀವಿ ಸರ್. ಆ ಕಡೆ ಡಿ ಎ ನಡೀತಾ ಇದೆ, ಈ ಕಡೆ ಸೌಂಡ್ ಮಿಕ್ಸಿಂಗ್ ನಡೀತಾ ಇದೆ. ಸೊ ನನ್ನ ಪ್ರಕಾರ ಆಗಸ್ಟಲ್ಲಿ ಕಾಮನ್ ಮ್ಯಾನು ಹೊರಗಡೆ ಬರುತ್ತೆ. ಸೊ ಒಬ್ಬ ಮನುಷ್ಯನಿಗೆ ಹೆಂಗೆ ಅಂದರೆ ಒಂದು ವನವಾಸ ಹತ್ರ ಹೋಗ್ತೀವಿ ನಾವು. ನಾನು ಎಲ್ಲ ಕಳ್ಕೊತೀನಿ ಬದುಕಲ್ಲಿ, ತಂದೆ ಕಳ್ಕೊತೀನಿ, ಆಮೇಲೆ ಕೆಲಸ ಮಾಡುವಂಥ ಶಕ್ತಿ ಕಳ್ಕೊತೀನಿ ಕೆಲವು ಟೈಮು. ತುಂಬ ವಿ ಗೋ ಥ್ರೂ ವೆರಿ ಬ್ಯಾಡ್ ಫೇಸ್. ಒಂದೇ ತಿಂಗಳಲ್ಲಿ 2 ಸಿನಿಮಾ ಪ್ರಾಬ್ಲಮ್ ರಿಲೀಸ್ ಆಗುತ್ತೆ ನಂದು. ಸೊ ಐ ಥಿಂಕ್ ಒಬ್ಬ ಟೆಕ್ನಿಷಿಯನ್ಗೆ ಅದಕ್ಕೆ ಒಂದು ನಿರ್ದೇಶನದ್ದು, ಒಂದು ಮ್ಯೂಸಿಕ್ದು. ಸೊ ಆ್ಯಸ್ ಎ ಟೆಕ್ನಿಷಿಯನ್ ನನಗೆ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ ಸರ್. ಸೊ ಐ ಆಮ್ ಹೋಪಿಂಗ್ ಆಗಸ್ಟ್ ವಿಲ್ ಬಿ ಮೈ ಮಂತ್. ಆ್ಯಂಡ್ ಕನ್ನಡ ಸಿನಿಮಾಕ್ಕೆ ನಿಮಗೆ ಗೊತ್ತು, ಆಗಸ್ಟಲ್ಲಿ ಯಾವುದೇ ಸಿನಿಮಾ ಬಂದಿದ್ರು ಇದುವರೆಗೂ ಫೇಲ್ ಆಗಿಲ್ಲ ಕನ್ನಡದಲ್ಲಿ. ಆಗಸ್ಟ್ ಈಸ್ ಕನ್ಸಿಡರ್ಡ್ ವೆರಿ ಲಕ್ಕಿ. ಲಾಸ್ಟ್ ಇಯರ್ ಭೀಮಾ ಬಂತು, ಅದೇ ಟೈಮಲ್ಲಿ ಗಣೇಶಣ್ಣಂದು ಇದು ಕೃಷ್ಣಂ ಪ್ರಣಯ ಸಖಿ ಬಂತು. ಕನ್ನಡ ಇಂಡಸ್ಟ್ರಿಗೆ ಬೂಸ್ಟ್ ಕೊಡ್ತು ಅಂಥ ಸಿನಿಮಾಗಳೆಲ್ಲ. ಸೊ ಪ್ರಾಬ್ಲಿ ಕಾಮನ್ ಮ್ಯಾನ್ ಕೂಡ ಅದೇ ಒಂದು ಇದಕ್ಕೆ ಲಿಸ್ಟಿಗೆ ಸೇರಿಕೊಳ್ಳಿ ಅಂತ ನಾನು ಆಶಿಸ್ತೀನಿ. ನೀವು ಹೇಳಿದ ಕರೆಕ್ಟು. ಈಗ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಸಿನಿಮಾಗಳು ಬರ್ತಾ ಇದೆ, ಆದರೆ ಚಿತ್ರಮಂದಿರಗಳಿಗೆ ಜನರನ್ನ ಕರೆಸೋದು ಚಿತ್ರತಂಡಕ್ಕೆ ಒಂದು ದೊಡ್ಡ ಚಾಲೆಂಜ್. ಕರೆಕ್ಟ್. ಸೊ ನಿಮ್ಮ ಸಿನಿಮಾ ಅಂದರೆ ಈಗ ಕಂಟೆಂಟ್, ಈಗ ಜನರು ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬರಬೇಕು ಅಂದಾಗ ಒಂದು ಚಿತ್ರತಂಡದ ಮೇನ್ ಚಾಲೆಂಜು ಅಥವಾ ಜವಾಬ್ದಾರಿ ಏನಾಗಿರುತ್ತೆ ಆ್ಯಸ್ ಅ ಪಾರ್ಟ್ ಆಫ್ ಕಾಮನ್ ಮ್ಯಾನ್ ಆಗಿ, ಆ್ಯಸ್ ಎ ಸಂಗೀತ ನಿರ್ದೇಶಕರಾಗಿ ಹೇಳಬೇಕಾದ? ಸರ್ ಕನ್ನಡ ಜನ ಒಳ್ಳೆ ಸಿನಿಮಾ ಮಾಡಿದಾಗ ಯಾವಾಗಲೂ ಕೈ ಹಿಡ್ದಿದ್ದಾರೆ ಸರ್. ಈಗ ಜನ ಕೂಡ ಏನಾಗಿದೆ, ವಿ ಆರ್ ಎಕ್ಸ್ಪೋಸ್ ಟು ಅ ಲಾಟ್ ಆಫ್ ಕಂಟೆಂಟ್ ಸರ್. OTT ಬಂದ ಮೇಲಿಂದ ವರ್ಲ್ಡ್ ಸಿನಿಮಾಗೆ ಆಡಿಯನ್ಸ್ ಎಕ್ಸ್ಪೋಸ್ ಆಗಿ ಹೋಗಿದ್ದಾರೆ ಸರ್. ಮೊದಲೇನಾಗ್ತಿತ್ತು, OTTಗೆ ಮುಂಚೆ ಒಂದು ಸಿನಿಮಾ ನೋಡಬೇಕು ಅಂದರೆ ಇಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಬೇಕಾಗಿತ್ತು, ಇಲ್ಲ ಥಿಯೇಟ್ರಿಗೆ ಹೋಗಿ ಇಂಗ್ಲೀಷ್ ಸಿನಿಮಾ ಬಂದರೆ ನೋಡಬೇಕಾಗಿತ್ತು. ಬಟ್ ವೇರ್ ವುಡ್ ವಿ ವಾಚ್ ಅ ಫ್ರೆಂಚ್ ಫಿಲ್ಮ್ ಆರ್ ಅ ಸ್ಪ್ಯಾನಿಷ್ ಫಿಲ್ಮ್ ವಿಚ್ ಇಸ್ ವೆರಿ ಗುಡ್. ಒಂದು ಚೈನೀಸ್ ಸಿನಿಮಾಗೆ ಆಸ್ಕರ್ವರೆಗೂ ಹೋಯಿತು, ಪ್ಯಾರಾಸೈಟ್. ಸೊ ಹೌ ವುಡ್ ಐ ವಾಚ್ ಪ್ಯಾರಾಸೈಟ್ ಇಲ್ಲಿ ಥಿಯೇಟ್ರಲ್ಲಿ ನೋಡಬೇಕು, ಇಲ್ಲಾಂದರೆ ಹೋಗಿ ನಾನು ಯಾವುದೋ ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಬೇಕು. ಆ್ಯಕ್ಸೆಸ್ ಇರಲಿಲ್ಲ. ಬಟ್ OTT ಸ್ಟಾರ್ಟ್ ಆದಮೇಲೆ ದೇರ್ ಇಸ್ ಆ್ಯಕ್ಸೆಸ್ ಟು ವರ್ಲ್ಡ್ ಕಂಟೆಂಟ್.
ವರ್ಲ್ಡ್ ಕಂಟೆಂಟ್ಗೆ ಆ್ಯಕ್ಸೆಸ್ ಸಿಕ್ಕಿದಾಗ ಏನಾಗುತ್ತೆ, ನಾವು ಕಾಂಟೆಂಟ್ ಕ್ರಿಯೇಟ್ ಮಾಡಿದಾಗಲೇ ನಾವು ಎಲ್ಲ ಕಂಟೆಂಟ್ನ ಯೋಚನೆ ಮಾಡಿ ಇವತ್ತು ಕ್ರಿಯೇಟ್ ಮಾಡಬೇಕಾಗುತ್ತೆ ಸರ್. ವಿ ಕೆನಾಟ್ ಜಸ್ಟ್ ಬಿ ಯೂನಿಡೈಮೆನ್ಷನಲ್ ಅಬೌಟ್ ಅವರ್ ಅಪ್ರೋಚ್. ಸೊ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಒಳ್ಳೆ ಪ್ರಚಾರ ಮಾಡಿ ಜನಕ್ಕೆ. ಹೆಂಗೆ ಅಂದರೆ ಈಗ ನೀವು ಒಂದು ಒಳ್ಳೆ ಅಡುಗೆ ಮಾಡ್ತೀರಾ ಸರ್, ಆ ಅಡುಗೆ ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಗೊತ್ತಿದೆ, ಒಂದು ಸ್ಪೂನ್ ಜನಕ್ಕೆ ತಿನ್ನಿಸಿ ತೋರಿಸ್ಬೇಕು, ಚೆನ್ನಾಗಿದೆ ಅಂತ ಅವರು ಉಳಿದು ಅವರೇ ದುಡ್ಡು ಕೊಟ್ಟು ತಿಂತಾರೆ. ಒಂದು ಹೋಟ್ಲ್ ಥರ ಇದು. ಸೊ ನನ್ನ ಪ್ರಕಾರ ಈ ಪ್ರಚಾರ ಹಾಗೂ ಕಾಂಟೆಂಟ್ ಎರಡು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಿನಿಮಾಕ್ಕೆ. ಫೈನಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮ ತಂದೆ ಸುರೇಶ್ ಚಂದ್ರ ಮಗ ವಿನಯ್ ಚಂದ್ರ ಅಂತ ಗುರುತಿಸ್ತಾರಾ, ಅಥವಾ ವಿನಯ್ ಚಂದ್ರ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿದ್ದಾರಾ, ನಿರ್ದೇಶಕರಾಗಿ ಗುರುತಿಸಿದ ತಂದೆ ನೆನಪು ನಿಮ್ಮ ಜೊತೆಗೆ ಹೇಗೆ ಕ್ಯಾರಿ ಆಗುತ್ತೆ ಇವತ್ತಿಗೂ ಇಂಡಸ್ಟ್ರಿಯಲ್ಲಿ ಏನಂತ? ಸರ್ ನಾನೇನೇ ಕಲ್ತಿರೋ ನಮ್ಮ ತಂದೆಯಿಂದ ಸರ್. ಮೈ ತಂದೆ ವಾಸ್ ಅನ್ ಎಕ್ಸಲೆಂಟ್ ಮ್ಯೂಸಿಷಿಯನ್, ಯಾರಿಗೂ ಗೊತ್ತಿಲ್ಲ ಅದು. ಹಿ ವಾಸ್ ಎ ವೈಲಿನಿಸ್ಟ್. ಅವರ ಗುರುಗಳು ಬಂದುಬಿಟ್ಟು ಪಾಪಣ್ಣ ಮೇಷ್ಟ್ರು ಅಂತ, ಹೂ ವಾಸ್ ಚೌಡಯ್ಯಸ್ ಡಿಸೈಪಲ್. ಸೊ ಟುಡೇ ವೈಲಿನ್ ಶ್ರೀನಿವಾಸ್ ಅವರಿದ್ದಾರೆ, ರೆಹಮಾನ್ ಅವರ ಸ್ಕೂಲಿಗೆ ಪ್ರಿನ್ಸಿಪಲ್ ಆಗಿದ್ದಾರೆ, ಅವರ ಮೇನ್ ಕಂಡಕ್ಟರು. ಹಿ ಆ್ಯಂಡ್ ಮೈ ಫಾದರ್ ಲರ್ನ್ ಮ್ಯೂಸಿಕ್ ಟುಗೆದರ್. ಸೊ ಐ ಕಮ್ ಫ್ರಮ್ ಅ ಫ್ಯಾಮಿಲಿ ವಿಚ್ ಹ್ಯಾಸ್ ಮ್ಯೂಸಿಕ್ ಸರ್. ಸೊ ಏನೇ ಕಲ್ತಿದ್ರು ನಾನು ಮನೆಯೇ ಮೊದಲ ಪಾಠಶಾಲೆ ನನಗೆ. ಬಟ್ ಏನಾಗುತ್ತೆ, ನಮ್ಮ ತಂದೆ ಇರೋವರೆಗೂ ಮತ್ತು ನಾನು ಕನ್ನಡದಲ್ಲಿ ಸಿನಿಮಾ ಮಾಡೋವರೆಗೂ ನಾನು ಸುರೇಶ್ ಚಂದ್ರನ್ ಮಗ ಅಂತ ಕರೀತಾ ಇದ್ರು, ಆ್ಯಂಡ್ ಐ ವಾಸ್ ವೆರಿ ಪ್ರೌಡ್ ಅಬೌಟ್ ಇಟ್ ಸರ್. ಬಟ್ ಒನ್ಸ್ ಮೈ ಫಾದರ್ ಪಾಸ್ಟ್ ಅವೇ, ಆ ಗ್ಯಾಪಿನ ನಂತರ ನಾನು ಮುಂಬೈಗೆ ಹೋದ್ನಲ್ಲ ಸರ್, ಮುಂಬೈಯಲ್ಲಿ ನಾನು ಬರೀ ವಿನಯ್ ಚಂದ್ರ ಸರ್, ನಾನು ಸುರೇಶ್ ಚಂದ್ರನ್ ಮಗ ಅಲ್ಲ. ಅಲ್ಲಿ ನಮ್ಮ ಐಡೆಂಟಿಟಿನ ನಾವೇ ಹುಡ್ಕೋಬೇಕಾಗತ್ತೆ ಒಂದು. ಆಮೇಲೆ ಅದು ನಮಗೂ ಹೊಸದು ಸರ್ ಇಂಡಸ್ಟ್ರಿ, ನಾವು ಅಲ್ಲಿ ಏನು ಕೆಲಸ ಮಾಡಿರಲಿಲ್ಲ. ಸೊ ನನ್ನ ಸ್ನೇಹಿತರು, ನನ್ನ ಪ್ರೊಡಕ್ಷನ್ ಟೀಮು, ನನ್ನ ಪ್ರೊಡ್ಯೂಸರ್ಸು, ನನ್ನ ಟೆಕ್ನಿಷಿಯನ್ಸು ಎಲ್ಲ ಭಾಳ ಕಷ್ಟಪಟ್ಟು ನನಗೊಂದು ಐಡೆಂಟಿಟಿ ಮುಂಬೈಯಲ್ಲಿ ಕ್ರಿಯೇಟ್ ಆಗೋ ಥರ ಪ್ರಯತ್ನ ಪಟ್ಟಿದ್ದಾರೆ. ಅದರಿಂದನೇ ಸರೋಜಿನಿ ಆಗಿದ್ದು ಸರ್. ಸೊ ಇಲ್ಲಿಗೆ ವಾಪಸ್ ಬಂದ ಮೇಲೆ ನನಗೆ ನರಸಿಂಹಮೂರ್ತಿ ಸರು ಮತ್ತು ಸಾಯಿ ಪ್ರಕಾಶ್ ಸರು, ನನ್ನ ಸ್ನೇಹಿತರು ಗಿರೀಶ್ ಗೌಡ್ರು ಇದ್ದಾರೆ, ಅವರು ಎಲ್ಲರೂ ಸೇರಿ ನನಗೆ ಮತ್ತೆ ಸಂಗೀತದ ಕಡೆ ಮುಖ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಇಲ್ಲಿ. ಯಾಕೆಂದರೆ ಮ್ಯೂಸಿಕ್ ಯಾವತ್ತೂ ಲೈಫಲ್ಲಿ ಬಿಡೋಕ್ಕಾಗಲ್ಲ. ದಟ್ ಈಸ್ ಹೌ ಐ ಆಮ್ ಲಿವಿಂಗ್. ಮ್ಯೂಸಿಕ್ ಈಸ್ ಅ ಪಾರ್ಟ್ ಆಫ್ ಮೈ ಲೈಫ್. ಇಟ್ ಈಸ್ ಅ ವೇ ಆಫ್ ಲಿವಿಂಗ್ ಫಾರ್ ಮಿ. ಸೊ ನಾನು 1 ವರ್ಷದಲ್ಲಿ ನಾವು ನಿರ್ದೇಶನ ಮಾಡೋಕೆ ಹೊರಟಾಗ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತೀವಿ ಅಷ್ಟೇ ಸರ್, ಅದಕ್ಕಿಂತ ಮಾಡಲಿಕ್ಕಾಗೋದಿಲ್ಲ. ಬಟ್ ಮ್ಯೂಸಿಕ್ ವಿಲ್ ಆಲ್ವೇಸ್ ಕೀಪ್ ಅಸ್ ಅಲೈವ್. ಸಿನಿಮಾ ಜೊತೆ ನನ್ನ ಡೈಲಿ ಇಟ್ಕೊಳೋದೇ ಸಂಗೀತ.